ಮತ್ತೆ ಇನ್ನೊಂದ್ಸಲ 2ನೇ ಬಾರಿ ಹೇಳ್ಬೇಕಾಗತ್ತೆ ನಾನು. ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಬಗ್ಗೆ 2 ವಿಚಾರಗಳನ್ನು ಬಿಡ್ಬಿಡಿ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಬಗ್ಗೆ ನಾನು ಹೇಳಿದೆ, ನನ್ನ ಪರಿಮಿತಿ ನಮ್ಗೆ ಏನ್ ನಮ್ಗೆ ಆಗ್ತಿದೆ. ಅದೇ ರೀತಿ ನಾವು ಇದೊಂದು ವಿಚಾರ ಕೂಡ ಹೇಳ್ತೇವೆ, ವರಿಷ್ಠರಿಗೆ ಹೇಳಿದೀವಿ. ಈಗಾಗ್ಲೇ 2 ವರ್ಷ ಕಳೆದಿದೆ. ಈ ಒಳ್ಳೆ ಮಂತ್ರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ. 50% ಮಂತ್ರಿಗಳನ್ನ ಪಕ್ಷ ಸಂಘಟನೆಗೆ ಹಾಕ್ಬಿಟ್ಟು ಮುಂದಿನ ಚುನಾವಣೆಗೆ ಅವ್ರಿಗೆ ಅವಕಾಶ ಕೊಡಬೇಕು. ಹೊಸಬರಿಗೆ 50%ಗೆ ಮಂತ್ರಿಗಳಲ್ಲಿ ಅವಕಾಶ ಮಾಡ್ಕೊಡ್ಬೇಕಂತ ಈಗಾಗಲೇ ವರಿಷ್ಠರಿಗೆ ಹೇಳಿದೀವಿ. ಅಂತಿಮವಾಗಿ ತೀರ್ಮಾನ ವರಿಷ್ಠ ಮಾಡ್ತಾರೆ. ಅವರೆಲ್ಲ 1-to-1 ಮಾತಾಡಿದೀಗ. ಯಾಕಂದ್ರೆ ಚೀಫ್ ಮಿನಿಸ್ಟರ್ ವಿಚಾರ ಹೇಳಿದ ತಕ್ಷಣ ನನಗೆ ಕೇಳಿಸೋದೇ ಇಲ್ಲ. ಈಗ ಹೇಳ್ತೀನಿ, ಅಲ್ಲಿ ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರು, ಅವ್ರನ್ನ ನಮ್ಮ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದಾರೆ. DCM ಅವರು ಕೂಡ ಅಧ್ಯಕ್ಷ ಜೊತೆ ಭೇಟಿ ಮಾಡಿ ಮಾತಾಡಿದ್ದಾರೆ. ಒಂದೇದು ಯಾವ್ದು ನಮ್ಮ 100 ಆಫೀಸ್ಗಳನ್ನ ಮಾಡ್ಬೇಕಂತ ಅವ್ರ ಡೇಟ್ ಕೂಡ ತಗೊಳಕ್ಕೆ 100 ಆಫೀಸ್ ಬೆಂಗಳೂರು ಜೊತೆಗೆ ಇಡೀ ರಾಜ್ಯ 100 ಆಫೀಸ್ಗಳು ಮಾಡ್ಬೇಕಂತ ಆ ವಿಚಾರಗಳು ಚರ್ಚೆ ಮಾಡಿದ್ದಾರೆ. ಮತ್ತೆ ಕೆಲವು ವಿಚಾರಗಳ ಕಾಂಗ್ರೆಸ್ ಅಧ್ಯಕ್ಷ ಚರ್ಚೆ ಮಾಡಿ, ನಮ್ಮ ರಾಹುಲ್ ಗಾಂಧಿ ಚರ್ಚೆ ಮಾಡಿದ್ರೆ ಬೇರೆ ಯಾರು ಚರ್ಚೆ ಮಾಡ್ತಾರೆ, ಅದು ಚರ್ಚೆ ಆಗಿದೆ. ಈಗ ನಮ್ದು ಮುಂದೆ 22 ಸೆಷನ್ ಸದನ ಇದೆ, ಗವರ್ನರ್ಸ್ ಅಡ್ರೆಸ್ ಇದೆ, ರಾಜ್ಯಪಾಲರ ಭಾಷಣ ಇದೆ. ಆಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಒಂದ್ ಹೇಳಬಲ್ಲೆ ನಾನು, ಈ 31 ನಂತರ ಸಂಪುಟ ರಚನೆ ಬಗ್ಗೆ ಚರ್ಚೆ ಆಗ್ಬೋದು. ಚರ್ಚೆ ಆಗಿ ಅದಾದ್ಮೇಲೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗ್ಬೋದು. ಬಟ್ ಅಂತಿಮವಾಗಿ ತೀರ್ಮಾನ ಪಾರ್ಟಿ ಹೈಕಮಾಂಡ್ ಚೀಫ್ ತಗೊಳ್ತಾರೆ. ಅದನ್ನ ಅಷ್ಟನ್ನ ಹೇಳಬಲ್ಲೆ. ಅದು ಬಿಟ್ಟು ಅದ್ರ ಮುಂದೆ ಹೇಳುವಂತಹ ವಿಚಾರಗಳನ್ನ ಈಗಾಗಲೇ ಕಾಂಗ್ರೆಸ್ ಅಧ್ಯಕ್ಷರು ಕಟ್ಟಪ್ಪಣೆ ಮಾಡಿದ್ದಾರೆ. ಅದರಿಂದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ, ಒಬ್ಬ ಕಾರ್ಯಕರ್ತನಾಗಿ ನನ್ಗೆ ಎಷ್ಟು ಮಾತಾಡ್ಬೇಕು, ಯಾಕಂದ್ರೆ ನಮ್ಮಲ್ಲೆಲ್ಲ ಲಕ್ಷ್ಮಣ ರೇಖೆ ಇದೆ, ಅದನ್ನ ನಾವು ದಾಟಂಗಿಲ್ಲ. ಅದ್ರ ಮೂಲಕ ನಾವು ಇಷ್ಟನ್ನು ಹೇಳಬಲ್ಲೆ ಒಬ್ಬ ಕಾಂಗ್ರೆಸ್ ಮುಖಂಡನಾಗಿ. ಈ ಫೆಬ್ರವರಿ 1st ವೀಕ್ ಅಲ್ಲಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಬಗ್ಗೆ ಚರ್ಚೆ ಆಗೋ ಸಾಧ್ಯತೆ ಇದೆ, ಎಕ್ಸ್ಪಾನ್ಷನ್ ಆಗೋ ಸಾಧ್ಯತೆ ಇದೆ. ಅದನ್ನ ಅಂತಿಮವಾಗಿ ಪಕ್ಷದ ವರಿಷ್ಠ ತೀರ್ಮಾನ ಮಾಡ್ತಾರೆ, ಮುಖ್ಯಮಂತ್ರಿಗಳು ಹಾಗೂ ಡೆಪ್ಟಿ ಚೀಫ್ ತೀರ್ಮಾನ ಮಾಡ್ತಾರೆ ಅಂತ ಹೇಳ್ತಾರೆ. ನಮ್ಮ ಸರ್ಕಾರದ ಬದ್ಧತೆ ಇದೆ. ಯಾರು ತಪ್ಪು ಮಾಡಿದ್ರು ರಕ್ಷಣೆ ಕೊಡಂತ ಪ್ರಶ್ನೆನೇ ಬರೋದಿಲ್ಲ. ಆದ್ರೆ ರಾಜಕಾರಣ ಮಾಡಕ್ಕೆ ಹೊರಟವರು ರಾಜಕಾರಣ ಮಾಡಿ, ಆದ್ರೆ ಲಾ ಅಂಡ್ ಆರ್ಡರ್ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಅವರು ಕೊಡ್ತಾರೆ, ಇವ್ರು ಕೊಡ್ತಾರೆ. ಈಗಾಗ್ಲೇ ತನಿಖೆ ಕೂಡ ನಡೀತಾ ಇದೆ. ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಅವರ ಇತಿಹಾಸ ಎಲ್ಲಿದ್ರು, ಎಷ್ಟು ವರ್ಷ ಎಲ್ಲಿದ್ರು, ಎಲ್ಲರಿಗೂ ನಮಗೂ ನಿಮ್ಗೆ ಎಲ್ಲ ಗೊತ್ತಿದೆ. ಆದ್ರೆ ಎಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಎನ್ಕ್ವೈರಿ ಆಗತ್ತೆ. ಅದಕ್ಕೆ ನಾವು ತೀರ್ಮಾನ ಏನ ತಗೋಬೇಕು, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆಕ್ಷನ್. ಅದರಲ್ಲಿ ಯಾವ ಹಸ್ತಕ್ಷೇಪ ಸರ್ಕಾರ ನಾವು ಮಾಡೋದಿಲ್ಲ. ಅದಕ್ಕಾಗ್ಲಿ ಈಗಾಗಲೇ CID ಆಫೀಸರ್ಸ್ ಮತ್ತೆ ಅಧಿಕಾರಿಗಳು ಅಲ್ಲಿ ಮುಖಾಮ ಹೋಗ್ಬಿಟ್ಟು ತನಿಖೆ ಮಾಡ್ತಾ ಇದ್ದಾರೆ. ಆ ರಿಪೋರ್ಟ್ ಬಂದ್ಮೇಲೆ ಅದನ್ನ ಏನ್ ಮಾಡ್ಬೇಕೆಲ್ಲ ಮಾಡ್ತಾ ಇದ್ದೀವಿ ನಾವು. ಯಾರು ರಕ್ಷಣೆ ಕೊಡೋದ್ ಕೆಲಸ ನಮ್ ಸರ್ಕಾರ ಮಾಡೋದಿಲ್ಲ. ಯಾವ ರೀತಿ BJP ಮಾಡ್ತಾ ಇದ್ರು ಆ ರೀತಿ ನಾವು ಮಾಡೋದಿಲ್ಲ. ಎಲ್ಲೆಲ್ಲ ಆಕ್ಷನ್ ತಗೋಬೇಕು ನಾವು ಆಕ್ಷನ್ ತಗೊಳ್ತಾ ಇದ್ದೀವಿ. ಈಗಾಗಲೇ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಅಲ್ಲಿ ಕೂಡ ಹೋಗಿ ಬಂದಿದ್ದಾರೆ. ಅದರಿಂದ ಅದಕ್ಕಿಂತ ಅದೇ ರೀತಿ ಅಧಿಕಾರಿಗಳನ್ನ ಅವ್ರ ಸಂಪೂರ್ಣವಾಗಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ನಾವು. ಅವ್ರ ಏನ್ ಮಾಡ್ಬೇಕಂತ ಮಾಡ್ಬೇಕು ಅದೆಲ್ಲ ಮಾಡ್ತಾರೆ. ನಾನ್ ನಿಮ್ಗೆ ಮೊದಲೇ ಹೇಳ್ದೆ, ಇದು 2ನೇ ಸಲ ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ತಪ್ಪು ಮಾಡಿದ್ರೆ ಯಾವ ರಕ್ಷಣೆ ನಾವು ಕೊಡೋದಿಲ್ಲ. ಆದ್ರೆ ರಾಜಕೀಯವಾಗಿ ಯಾರಾದ್ರೂ ಈ ತರ ರಾಜಕಾರಣ ಮಾಡಕ್ ಹೊರಟ್ರೆ ಅದ್ರ ಪ್ರಕಾರ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆಕ್ಷನ್. ಈಗಾಗ್ಲೇ ಮೊನ್ನೆ ಒಂದು ಸಮಿತಿ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಮಿನಿಸ್ಟರ್ ಸುಧಾಕರ್ ಅವರು, ಶರಣ್ ಪ್ರಕಾಶ್ ಪಾಟೀಲ್, ನಾನು ಅದಕ್ಕೆ ನೈರಾಜ್ಯ ಮೊದಲೇ ಸಭೆ ಆಯ್ತು. ನಾವೆಲ್ಲ ರಾಜಕೀಯಕ್ಕೆ ವಿದ್ಯಾರ್ಥಿ ಮುಖಂಡರಾಗಿ ಬಂದ್ವಿ. ನಾನು ರಾಷ್ಟ್ರದ NSU ಅಧ್ಯಕ್ಷ, ಸಾಕಷ್ಟು ಪ್ರವಾಸ ಇಲ್ಲಿ ಬಾಗಲಕೋಟೆ ಕೂಡ ಮಾಡ್ತಾ ಇದ್ದೆ. ಅದೊಂದು ಇತಿಹಾಸ ಇದೆ. ಯಾಕೆ ಚುನಾವಣೆ ಬೇಕಂತ ಹೇಳಿದ್ರೆ, ಹೊಸ ಲೀಡರ್ಶಿಪ್ ಬರ್ಬೇಕಂತ ಹೇಳಿದ್ರೆ ಅದ್ರ ಮೂಲಕ ಒಬ್ಬ ಚುನಾಯಿತ ಒಬ್ಬ ವಿದ್ಯಾರ್ಥಿ ಮುಖಂಡ ಆದ್ರೆ ಚುನಾಯಿತ ಮುಖಂಡ ಆದ್ರೆ ನಾವು ಅದ್ರ ಮೂಲಕ ಹೊಸ ನಾಯಕತ್ವವನ್ನು ಬೆಳೆಸುವಂತ ದೊಡ್ಡ ಶಕ್ತಿ ಸಿಗುತ್ತೆ. ಇವತ್ತು ವಿದ್ಯಾರ್ಥಿ ಸಂಘ ಚುನಾವಣೆ ಮೂಲಕ ಹೊಸ ನಾಯಕತ್ವಕ್ಕೆ ಅವಕಾಶ ಇಲ್ಲ ಅಂತ ಏನಾಗತ್ತೆ,
ಮಂತ್ರಿ ಮಕ್ಕಳು, MLA ಗಳ ಮಕ್ಕಳು ಅಥವಾ ನಾಯಕರ ಮಕ್ಕಳು ಬರ್ತಾರೆ. ನಾ ಇರ್ಬೋದು, DK ಶಿವಕುಮಾರ್ ಇರ್ಬೋದು, DK ಹರಿಪ್ರಸಾದ್ ಇರ್ಬೋದು, ರಾಮಲಿಂಗಡ್ಡಿ ಇರ್ಬೋದು, ರೇವಣ್ಣ ಇರ್ಬೋದು, ಅದೇ ಈ ಭಾಗದ ಮುಖಂಡರೆಲ್ಲ ನಾವೆಲ್ಲ ವಿದ್ಯಾರ್ಥಿ ಪೊಲಿಟಿಕ್ಸ್ ಇಂದ ಬಂದವರು. ನಾವೇ ವಿದ್ಯಾರ್ಥಿ ಮುಖಂಡರಾಗಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಇವತ್ತು ನಾವು ನಾಯಕರಾಗಿ ಬಂದಿದ್ದೀವಿ. ಅದೇ ರೀತಿ ನಾನು ರಾಜ್ಯ ಇಂಡಸ್ಟ್ರಿ ಅಧ್ಯಕ್ಷ ಇರುವಾಗ ಇಲ್ಲಿ ನಿಮ್ಮ ಅರವಿಂದ್ ಲಿಂಬಾವಳಿ ಕೂಡ ಈ ಭಾಗದ ಲೀಡರ್ ಆಗಿತ್ತು. ನಾನು ರಾಜೀವ್ ಲಿಂಬಾವಳಿಗೆ NST ಹಾಕಿಬಿಟ್ಟು ಆ ಲೀಡರ್ ಆಗಿ ಎಸ್ಟಾಬ್ಲಿಷ್ ಮಾಡಿದ್ವಿ. ಅದೇ ರೀತಿ ಒಂದು ಸಲ ಚುನಾವಣೆ ಆದ್ರೆ ಸುಮಾರು 100-150 ಲೀಡರ್ಗಳು ನಮ್ಗೆ ಸಿಗ್ತಾ ಇದ್ರು, ವಿದ್ಯಾರ್ಥಿ ಮುಖಂಡರು. ಅವ್ರನ್ನ ಗ್ರೂಮ್ ಮಾಡಿ ಮುಂದೆ, ಯಾಕಂದ್ರೆ ನಾವು ಡಾಕ್ಟರ್ಸ್ ತಯಾರು ಮಾಡ್ತೀವಿ, ಇಂಜಿನಿಯರ್ಸ್ ತಯಾರು ಮಾಡ್ತೀವಿ, ಆದ್ರೆ ನಾವು ಮುಖಂಡಗಳು ತಯಾರು ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಗ್ರಾಮೀಣ ಭಾಗದ ಮತ್ತೆ ನಗರದಲ್ಲಿ ವಿದ್ಯಾರ್ಥಿ ಮುಖಂಡಗಳು ಚುನಾವಣೆ ಆದ್ರೆ ಆ ಚುನಾವಣೆ ಮೂಲಕ ನಾವು ನಾಯಕತ್ವ ಯಾರು ಇಟ್ಕೊಂಡಿದ್ದಾರೆ ಅವ್ರಿಗೆ ನಾವು ಅಧಿಕಾರ ಕೊಡುವಂತ ಕೆಲಸ, ಮತ್ತೆ ವಿದ್ಯಾರ್ಥಿಗಳ ಪರ ಹೋರಾಟ ಏನಿದೆ, ಯಾಕಂದ್ರೆ ಯಾವ್ದೇ ಸಮಸ್ಯೆ ಇದೆ ವಿದ್ಯಾರ್ಥಿಗಳ ಹೋರಾಟದ ಮೂಲಕ ಅದಕ್ಕೆ ದೊಡ್ಡ ಶಕ್ತಿ ಕೊಡುವಂತ ಹಿನ್ನೆಲೆಯಲ್ಲಿ ಮೊದಲೇ ಸಭೆ ಆಗಿದೆ. ಈಗಾಗಲೇ ನಾವು ಸ್ಟೇಕ್ ಹೋಲ್ಡರ್ಸ್ ನ, ಪೇರೆಂಟ್ಸ್ ನ, ಮ್ಯಾನೇಜ್ಮೆಂಟ್ ನ ಕೂಡ ನಾವು ಕೇಳ್ತಾ ಇದ್ದೀವಿ ಯಾವ ರೀತಿಯಲ್ಲಿ ನಾವು ಈ ಸೆಕೆಂಡ್ ಲೈನ್ ಲೀಡರ್ಶಿಪ್ ಏನಿದೆ ಅದು ಬೆಳೆಸ್ಬೇಕಂತ ಹೇಳಿದ್ರೆ ಚುನಾವಣೆ ಆಗ್ಬೇಕಂತ ಚಿಂತನೆಯನ್ನ ಮಾಡ್ತಾ ಇದ್ದೀವಿ. ಮೊದಲಾಗಿ ಸರ್ಕಾರಿ ಕಾಲೇಜುಗಳು ಮಾಡ್ತೀವಿ, ನಂತರ ಪ್ರೈವೇಟ್ ಕಾಲೇಜಲ್ಲಿ ಕೂಡ ಮಾಡುವಂತ ಚಿಂತನೆ ಸರ್ಕಾರಕ್ಕಿದೆ. ಬರೀ ಯಾವುದೇ ಒಂದು ಪಕ್ಷಕ್ಕೆ ಮಾತ್ರ ಅಲ್ಲ ಅಥವಾ NSC ಮಾತ್ರ ಅಲ್ಲ, ಎಲ್ಲಾ ರೀತಿಯಲ್ಲಿ ಈ ವಿದ್ಯಾರ್ಥಿ ಚುನಾವಣೆ ಆಗ್ಬೇಕಂತ ಹಲವು ಚರ್ಚೆ ಆಗಿದೆ. ಅದರಿಂದ ಚುನಾವಣೆ ಮಾಡ್ಬೇಕಂತ ಚಿಂತನೆ ಇದ್ದೀವಿ. ಆದಷ್ಟು ಬೇಗ ಅದಕ್ಕೆ ತೀರ್ಮಾನ ತಗೊಳ್ತೀವಿ.